ನಮಸ್ತೆ ಎಲ್ಲರಿಗೂ. ಸಾಯಿ ಕೃಷ್ಣ ಚಾನಲ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಡಿಯೋನ ಆರಂಭ ಮಾಡೋಣ. ಓಂ ನಮೋ ನಾರಾಯಣ. ದೀಪಾವಳಿಯ ಬೆಳಕು ಕೇವಲ ದೀಪಗಳ ಹಬ್ಬವಲ್ಲ, ಅದು ಧರ್ಮದ ಜಯವಾಗಿದೆ. ಅಜ್ಞಾನ ಮತ್ತು ಅಹಂಕಾರದ ನಾಶದ ಸಂಕೇತವಾಗಿದೆ. ನರಕ ಚತುರ್ಥಿಯ ವಿಶೇಷತೆ ಏನಂದರೆ, ರಾಕ್ಷಸ ನರಕಾಸುರನನ್ನು ಭಗವಾನ್ ಕೃಷ್ಣನು ಸತ್ಯಭಾಮೆಯೊಂದಿಗೆ ವಧಿಸಿದ ದಿನವಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ ನರಕಾಸುರನು ಭೂದೇವಿ ಮತ್ತು ವಿಷ್ಣುವಿನ ವರಹ ಅವತಾರದ ಪುತ್ರನಾಗಿದ್ದಾನೆ. ಅವನ ಜನ್ಮವೇ ದೇವಿ ಆಶೀರ್ವಾದದಿಂದ ಆಗಿದ್ದರೂ ಅವನೊಂದಿಗೆ ದೈತ್ಯ ಶಕ್ತಿ ಬೆಳೆಯುತ್ತಾ ಹೋಯಿತು. ನರಕನು ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಕೇಳಿದ. ನನ್ನನ್ನು ಕೊಲ್ಲಲು ಕೇವಲ ನನ್ನ ತಾಯಿಯಿಂದ ಮಾತ್ರ ಸಾಧ್ಯವಾಗಬೇಕೆಂದು. ಬ್ರಹ್ಮನು ಆ ವರವನ್ನು ನೀಡಿದನು. ವರದಿಂದ ನರಕನು ಅಜೇಯನಾದನು ಎಂಬ ಅಹಂಕಾರದಿಂದ ವರಬಲದಿಂದ ನರಕಾಸುರನು ದೇವತೆಗಳನ್ನು, ಋಷಿಗಳನ್ನು, ಸತ್ಯಸಂಧರನ್ನು ಕಾಡಲು ಆರಂಭಿಸಿದನು. ಸ್ವರ್ಗದಿಂದ ಅಮೃತ, ವಸ್ತ್ರ, ನವಮಣಿ ಹಾಗೂ ದೇವತೆಗಳ ಸಂಪತ್ತುಗಳನ್ನು ಕದ್ದುಕೊಂಡನು. ಸಹಸ್ರಾರು ಸ್ತ್ರೀಯರನ್ನು, 16,000 ಹೆಚ್ಚು ಸ್ತ್ರೀಯರನ್ನು ಅಪಹರಿಸಿ ಬಂಧಿಸಿದನು. ತನ್ನ ರಾಜ್ಯವಾದ ಪ್ರಾಗ್ಜ್ಯೋತಿಷಪುರದಲ್ಲಿ ಬಂಧಿಸಿದನು. ದೇವತೆಗಳು, ಇಂದ್ರ, ಬ್ರಹ್ಮ, ಸ್ಮೃತಿ ಎಲ್ಲರೂ ನರಕನ ಶೋಷಣೆಯಿಂದ ಸಂಕಟಗೊಂಡು ಭಗವಂತ ಕೃಷ್ಣನನ್ನು ಶರಣಾದರು. ಭಗವಂತ ಶ್ರೀಕೃಷ್ಣನು ದೇವತೆಗಳ ಕೋರಿಕೆಗೆ ಸ್ಪಂದಿಸಿ ತಮ್ಮ ಪತ್ನಿ ಸತ್ಯಭಾಮೆಯ ಜೊತೆಗೆ ನರಕಾಸುರನ ವಿರುದ್ಧ ಯುದ್ಧಕ್ಕೆ ತೆರಳಿದರು. ಸತ್ಯಭಾಮೆ ಭೂದೇವಿಯ ಅವತಾರವಾಗಿದ್ದಳು. ಹೀಗಾಗಿ ಆಕೆ ನರಕನನ್ನು ಕೊಲ್ಲಲು ಅರ್ಹಳಾಗಿದ್ದಳು. ಯುದ್ಧದ ವೇಳೆ ಆ ಸಂದರ್ಭದಲ್ಲಿ ನರಕನು ತನ್ನ ದೈತ್ಯ ಸೈನ್ಯವನ್ನು ಕಳುಹಿಸಿದನು. ಆದರೆ ಶ್ರೀಕೃಷ್ಣನು ತನ್ನ ಸುಧಾನಯುಧ ಚಕ್ರದಿಂದ ಎಲ್ಲ ದೈತ್ಯರನ್ನು ಸಂಹರಿಸಿದನು. ನರಕಾಸುರನು ಶಕ್ತಿವಂತನಾದ ದೇವಾಸುರನಾಗಿದ್ದ. ಅವನ ಬಳಿ ಶಕ್ತಾಯುಧ ಎಂಬ ಮಹಾದೈವಿಕ ಅಸ್ತ್ರವಿತ್ತು. ಇದು ಯಾರ ಮೇಲೆ ಬಿದ್ದರೂ ಅವನಿಗೆ ಕ್ಷಣಕಾಲದೊಳಗೆ ಮೂರ್ಛೆಯುಂಟಾಗುತ್ತಿತ್ತು. ಯುದ್ಧದ ಮಧ್ಯದಲ್ಲಿ ನರಕಾಸುರನು ಅದೇ ಅಸ್ತ್ರವನ್ನು ಶ್ರೀಕೃಷ್ಣನ ಕಡೆಗೆ ಎಸೆದನು. ಆ ಶಕ್ತಿಯ ಪ್ರಭಾವದಿಂದ ಕೃಷ್ಣನು ಕ್ಷಣಕಾಲ ಮೂರ್ಛೆ ಹೋದನು. ಸತ್ಯಭಾಮಿಯು ಅದನ್ನು ಕಂಡು ತಾಳಲಾರದೆ ಕಣ್ಣೀರಿನಿಂದ ಹೇಳಿದಳು, ಗೋವಿಂದ, ನನ್ನ ಪ್ರಾಣಯುತ್ತ ನೀನೇ ನನಗೆ ಪ್ರಾಣಕಾಂತ, ನಿನಗೆ ಏನಾಯಿತು ಎಂದು ಕೇಳಿದಳು. ಅವಳ ಹೃದಯದಲ್ಲಿ ಭೂದೇವಿಯು ತಾಯಿ ಭಾವವು ಉಕ್ಕಿತು. ಅವಳ ಧೈರ್ಯದಿಂದ ಬಾಣ ಹಿಡಿದು ನರಕಾಸುರನನ್ನು ಎದುರಿಸಿದಳು. ಅವಳಿಗೆ ಭೂಮಾತೆಯ ಶಕ್ತಿ ಉಕ್ಕಿ ಅವಳ ಕಣ್ಣುಗಳಲ್ಲಿ ಜ್ವಾಲೆಗಳು ಹೊಳೆಯುವಂತಾಯಿತು. ಅವಳ ಒಂದು ಬಾಣವನ್ನು ಎಸೆದಳು. ಅದು ನರಕಾಸುರನ ಹೃದಯವನ್ನು ತಿವಿಯಿತು. ಅವನಿಗೆ ನಿಜವಾದ ಪಶ್ಚಾತ್ತಾಪದ ನಾದ ಹೊರಬಂದಿತು. ಮಾತೆಯೇ, ನನ್ನ ಅಹಂಕಾರವೇ ನನ್ನ ನಾಶಕ್ಕೆ ಕಾರಣ. ನಾನು ನಿನ್ನ ಪುತ್ರ, ಕ್ಷಮಿಸು ಎಂದು ಬೇಡಿಕೊಂಡನು. ಇದನ್ನು ಕೇಳಿದ ಕ್ಷಣದಲ್ಲಿ ಶ್ರೀಕೃಷ್ಣನು ಚೇತರಗೊಂಡನು. ಅವರ ದೃಷ್ಟಿಯು ಮತ್ತೆ ಪ್ರಕಾಶಮಾನವಾಯಿತು. ಮರಣಕ್ಕೂ ಮುಂಚೆ ನರಕಾಸುರನು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಕೇಳಿದನು, ಪ್ರಭು, ನನ್ನ ಮರಣದ ದಿನವನ್ನು ಜನರು ದುಃಖದಿಂದ ಅಲ್ಲ, ಸಂಭ್ರಮದಿಂದ ಆಚರಿಸಲಿ. ನನ್ನ ನಾಶವಾದ ದಿನದಿಂದ ಎಲ್ಲರ ಜೀವನದಲ್ಲಿ ಬೆಳಕು ಹರಿಯಲಿ ಎಂದು ಭಗವಂತನು ಆಶೀರ್ವಾದ ನೀಡಿದರು. ಈ ದಿನದಿಂದಲೇ ಅಮಾವಾಸ್ಯೆಯ ಮುನ್ನದ ದಿನ ಅಥವಾ ಅಮಾವಾಸ್ಯೆಯ ಮುಂಚಿತ ದಿನ ನರಕ ಚತುರ್ಥಿ ಎಂದು ಪ್ರಸಿದ್ಧ ಪಡೆಯಿತು. ಈ ದಿನದ ಬೆಳಗ್ಗೆ ಸ್ನಾನ ಮಾಡುವುದು, ದೀಪ ಹಚ್ಚುವುದು
ಹಾಗೂ ಅಂಧಕಾರವನ್ನು ನಿವಾರಿಸುವುದು ಈ ಪವಿತ್ರ ದಿನದ ವಿಶೇಷತೆ ಆಗಿದೆ. ಈ ದಿನದಂದು ಜನರು ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎಣ್ಣೆ ಸ್ನಾನ, ಅಭ್ಯಂಗನ ಸ್ನಾನ ಮಾಡುತ್ತಾರೆ. ಇದು ಪಾಪಗಳ ತೊಡೆದು ಹಾಕುವಿಕೆ ಮತ್ತು ನಮ್ಮನ್ನು ನರಕದಿಂದ ಮುಕ್ತಿ ನೀಡುತ್ತದೆ ಎಂಬ ನಂಬಿಕೆಯು ಅನಾದಿ ಕಾಲದಿಂದಲೂ ಇದೆ. ನರಕಾಸುರನ ಸಂಹಾರದ ಅಂಗವಾಗಿ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ಕಾಳಿ ಪೂಜೆ ಎರಡನ್ನೂ ಸಹ ಮಾಡಲಾಗುತ್ತದೆ. ನರಕ ಚತುರ್ಥಿಯ ಆಚರಣೆಗಳು ಹೇಗೆ ಮಾಡೋದು ಮತ್ತು ಇದರ ಸಂಪೂರ್ಣ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೇಳಿ ಇದರ ಪ್ರಕಾರ ಆಚರಣೆ ಮಾಡಿಕೊಳ್ಳಿ. ನಿಮ್ಮ ಬದುಕಿನಲ್ಲಿ ದೀಪಾವಳಿಯ ಹಾಗೆ ಹೊಸ ಬೆಳಕು ಹರಿಲಿ ಎಂದು ಭಾವಿಸ್ತಾ, ಅಭ್ಯಂಗನ ಸ್ನಾನ. ಅಭ್ಯಂಗ ಸ್ನಾನ ಅಂತ ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂತ. ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದ ಸಂಪೂರ್ಣ ವಿವರಣೆ ನೀಡ್ತಾ ಹೋಗ್ತೀನಿ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ನಮ್ಮ ದೇಹವನ್ನು ಮಸಾಜ್ ಮಾಡಿಕೊಂಡು, ಅಂದರೆ ಬೆಳಗ್ಗೆ 5 ಗಂಟೆ 3 ನಿಮಿಷದಿಂದ 6 ಗಂಟೆ 11 ನಿಮಿಷ, ಅಂದರೆ ದಿನಾಂಕ 20ನೇ ತಾರೀಕು ಮಾರ್ನಿಂಗ್ ಬೇಗನೆ ಎದ್ದು 5-3 ಗಂಟೆಯಿಂದ ನೀವು 6-11 ಗಂಟೆ ಒಳಗೆ ನಿಮ್ಮ ಈ ಎಣ್ಣೆಯ ಸ್ನಾನ ಅಥವಾ ಅಭ್ಯಂಗನ ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ನಮ್ಮ ದೇಹವನ್ನು ಮಸಾಜ್ ಮಾಡಿಕೊಂಡು ಬಿಸಿನೀರನ್ನು ಕಾಯಿಸ್ಕೊಂಡು ಆ ಬಿಸಿನೀರಿನಲ್ಲಿ ನಾವು ಬೇವಿನ ಎಲೆಗಳನ್ನು ಹಾಕಬೇಕು. ಅದು ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು, ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ಹಾಗೂ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ನೋವುಗಳು ಅಥವಾ ಯಾವುದೇ ರೀತಿಯ ರೋಗ ಬಾಧೆಗಳಿಂದ ಇದ್ದರೆ ಅದನ್ನು ಸಂಪೂರ್ಣ ನಿವಾರಣೆ ಮಾಡುತ್ತೆ. ಆ ಬೇವಿನ ಎಲೆಗಳನ್ನು ಸಹ ನೀರಿನಲ್ಲಿ ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕಾಗುತ್ತೆ. ಇದು ನರಕದಿಂದ, ಅಂದರೆ ನಾವು ನರಕಕ್ಕೆ ಹೋಗುವ ದಾರಿಯನ್ನು ಕಡಿಮೆ ಮಾಡುತ್ತೆ, ನಮಗೆ ಸ್ವರ್ಗಕ್ಕೆ ದಾರಿ ತೆರೆಯಲು ಅವಕಾಶ ಮಾಡಿಕೊಳ್ಳುತ್ತೆ ಅಂತ, ಅಂದರೆ ನಮ್ಮ ಪಾಪ ಕರ್ಮಗಳನ್ನ ಕಳೆಯುತ್ತೆ. ಇದು ನರಕದಿಂದ ಮುಕ್ತಿ ನೀಡಿ ನಮ್ಮ ಸೌಂದರ್ಯವನ್ನು ಸಹ ಹೆಚ್ಚಿಸುತ್ತೆ ಅಂತ ನಂಬಿಕೆ ಇದೆ. ನಂತರ ನಮ್ಮ ಮನೆಯ ಬಾಗಿಲಿಗೆ ಹಸಿರು ತೋರಣವನ್ನು, ಚೆಂಡು ಹೂವಿನ ಅಲಂಕಾರವನ್ನು ಮತ್ತು ಬೇವಿನ ಮಾವಿನ ಸೊಪ್ಪುಗಳ ಅಲಂಕಾರವನ್ನು ನಾವು ಮಾಡಿ ನಮ್ಮ ಮನೆಯ ಒಳಗಡೆ ದೇವರಿಗೆ ದೀಪಗಳನ್ನು ಹಚ್ಚಿ ಪೂಜೆ ನೈವೇದ್ಯಗಳನ್ನು ಮಾಡಿ ಸಿಂಗರಿಸಿ ನಮ್ಮ ಮನೆಯಲ್ಲಿ ಮತ್ತು ಮನೆಯ ಬಾಗಿಲಿನ ಹೊರಗಡೆ ದೀಪವನ್ನು ಹಚ್ಚಬೇಕಾಗತ್ತೆ. ಮತ್ತೊಂದು ಈ ವಿಶೇಷ ಏನಪ್ಪ ಅಂತಂದರೆ ಅಭ್ಯಂಗನ ಸ್ನಾನ. ಇದನ್ನು ಬೆಳಗ್ಗೆನೇ ಮಾಡಬೇಕು. ನಂತರದ ಸಮಯದಲ್ಲಿ ಮಾಡಿದರೆ ಇದರ ಪೂಜಾ ಫಲ ವಿಶೇಷತೆ ನಿಮಗೆ ದೊರಕೋದಿಲ್ಲ ಅಷ್ಟೊಂದು. ದುಷ್ಟಶಕ್ತಿಗಳ ನಿವಾರಣೆಗಾಗಿ ತಾಯಿ ಕಾಳಿ ಮಾತೆಯನ್ನು, ಕಾಳಿ ದೇವಿಯನ್ನು ಪೂಜಿಸುವುದು ಸಹ ವಿಶೇಷತೆಯಾಗಿದೆ. ಈ ದಿನದಂದು ಕಾಳಿ ಮಾತೆ ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ನಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಸಹ ದೊರಕುತ್ತದೆ. ಕಾಳಿ ಮಾತೆಯ ಪೂಜೆಗೆ 11:40ರಿಂದ ಮಧ್ಯಾಹ್ನ 2:39ಕ್ಕೆ ಸಮಯ ನಿಗದಿಯಾಗಿದೆ. ಈ ಸಮಯದಲ್ಲಿ ನಾವು ತಾಯಿ ಕಾಳಿ ಮಾತೆಯನ್ನು ಪೂಜಿಸಬೇಕಾಗತ್ತೆ. ನಂತರ ನಮಗೆ ಅಮಾವಾಸ್ಯೆ ಆರಂಭವಾಗುತ್ತೆ. ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ, ಅಂದರೆ 20ನೇ ತಾರೀಕಿನಂದು ನಮಗೆ ಬೆಳಗ್ಗೆ ಚತುರ್ದಶಿ ಬಂದಿದೆ. ನಂತರ ಸಂಜೆಯ ಮಧ್ಯಾಹ್ನದ ನಂತರ ಬಂದುಬಿಟ್ಟು ಇದು ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆಯು 20 ಮಧ್ಯಾಹ್ನದಿಂದ 21ನೇ ತಾರೀಕು ಸಂಜೆಯವರೆಗೂ ನಮಗೆ ಇರು ಮುಹೂರ್ತ ಇದೆ. ಬಟ್ ಲಕ್ಷ್ಮೀ ಪೂಜೆಯನ್ನು 20ನೇ ತಾರೀಕೆ ನಾವು ಆಚರಣೆ ಮಾಡಬೇಕಾಗುತ್ತೆ. ಲಕ್ಷ್ಮೀ ಪೂಜೆ ಜೊತೆಗೆ ನಾವು ಗಣೇಶ, ಸರಸ್ವತಿ ಹಾಗೂ ವಿಷ್ಣು ಭಗವಾನ್ನ ಹೇಗೆ ಪೂಜಿಸಬೇಕು, ಏನೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ಪ್ರಾಪ್ತಿ ಆಗ್ತಾಳೆ, ವಿದ್ಯೆ ದೊರಕುತ್ತೆ, ಸರಸ್ವತಿನ ಯಾಕೆ ಪೂಜೆ ಮಾಡಬೇಕು, ಜೊತೆಗೆ ಕುಬೇರನ್ನ ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಹ್ಯಾಪಿ ದೀಪಾವಳಿ ಟು ಆಲ್ ಎವ್ರಿವನ್. ಥ್ಯಾಂಕ್ ಯು.